ಎಷ್ಟರ ಪಟ್ಟಿಗೆ ಲಾಭ ಅಂದ್ರೆ ಮ್ಯಾಕ್ಸಿಮಮ್ ಲಾಭ ಇರ್ತದೆ ಅವ್ರಿಗೆ, ತಯಾರು ಮಾಡೋರಿಗೆ, ಮಾರೋರಿಗೆ. ಆದರೆ ಕಬ್ಬು ಬೆಳೆಯುವಂಗೆ ಅಡಿಕೆ ಬೆಳೆಯೋ ಬೆಳೆಗಾರರಿಗೆ ಎಷ್ಟು ಲಾಭ ಅದ ಆದರೂ ಇವತ್ತು ವಿಮರ್ಶೆ ಮಾಡುವಂಥ ವಿಷಯ ಅದು. ಅಂದರೆ ಆ ಪ್ರಮಾಣದ ಅವ್ರಿಗೆ ಲಾಭ ಮಾಡಿಕೊಟ್ರೆ, ಬದುಕು ಮಾಡಿಕೊಟ್ರೆ ಅವ್ರ ಪ್ರಾಬ್ಲಮ್ ಇಲ್ಲಲ್ಲ. ಈ ದಿಶೆಯಲ್ಲೂ ಚಿಂತನೆ ಮಾಡೋದು ಯೋಗ್ಯ ಅಂತ ನನ್ನ ಅಭಿಪ್ರಾಯ. ಮತ್ತು ಅನೇಕರು ಇದನ್ನು ಹೌದು ಈ ದಿಶೆಯಲ್ಲಿ ಚಿಂತನೆ ಯಾಕೆ ಮಾಡಬಾರ್ದು. ಯಾಕಂದರೆ ಕಬ್ಬು ನೆಸಸರಿ ಇಲ್ಲ, ಅಡಿಕೆ ನೆಸಸರಿ ಇಲ್ಲ, ಬದುಕಿಗೆ ಅಲ್ಲದು. ಸುಮ್ಮನೆ ಚಟಕ್ಕಾಗಿ ಎರಡು ಮಾಡುವಂಥ ಚಟಕ್ಕ, ಸಾರಾಯಿ ಚಟಕ್ಕ, ಎಥನಾಲ್ ಹಾಕಿ ಗಾಡಿ ಕೇಳಿಸ್ಕೊಂಡು ಚಟಕ್ಕ ನಾವು ಮಾಡ್ಬೋದು. ಅದು ಎಥನಾಲ್ ಯಾರು ಮಾಡ್ತಾ ಇದ್ದಾರೆ? ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯವರು ಬಂಡವಾಳ ಹೂಡ್ತಾರೆ, ಎಥನಾಲ್ ಅಂತ ಯಾರು ಮಾಡ್ತಾರೆ, ಗಾಡಿಗಳು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸಾರಾಯಿ ಉಪಯೋಗ ಮಾಡ್ತಾರೆ ಎಲ್ಲನೂ. ಆದರೆ ಅದು ಲಾಭ ಯಾರಿಗಪ್ಪ ಅಂದ್ರೆ ಈ ದುಡ್ಡು ಹೂಡಿದಂಥವ್ರ ಲಾಭನ, ಫ್ಯಾಕ್ಟ್ರಿ ಹಾಕೊಂಡವ್ರ ಲಾಭನ. ಇದು ರೈತಗೆ ಲಾಭ ಅಲ್ಲ. ಕಬ್ಬು ಬೆಳೆಯುವಂಥ ರೈತ ಸುಖದಿಂದಿಲ್ಲ, ಅಡಿಕೆ ಬೆಳೀತಿರುವಂಥ ರೈತ ಸುಖದಿಂದಿಲ್ಲ, ರೈತರಿಗೆ ಲಾಭ ಇಲ್ಲ. ಬೆಳೆ ನಿಮ್ಗೆ ಬೇಕಂತ ಹೋಯ್ತಾರೆ, ಕಚ್ಚಾ ವಸ್ತು ಹೋಯ್ತಾರೆ, ಅವ್ರು ಪಕ್ಕ ಮಾಡ್ಕೊಂಡು ತಾವು ಪಕ್ಕಾಗಿ ಹೊಡಿತಾರೆ. ಇದನ್ನು ಸಹಿತ ನಾವು ನಮ್ಮ ರೈತರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕೇವಲ ಯಾರೋ ಒಬ್ಬರು ತಮ್ಮ ಫ್ಯಾಕ್ಟ್ರಿ ಲಾಭಕ್ಕಾಗಿ ಒಂದಿಷ್ಟು ಕೆಲವು ರೈತರನ್ನ ಎತ್ತುಗಟ್ಟೆ ಮಾಡಿ ಸರ್ಕಾರ ವಿರುದ್ಧ ಎಬ್ಬಿಸಿ ನಡೆಸುವಂಥ ಕೆಲಸಗಳು ನಡೀತಾ ಇರ್ತವೆ. ಇದು ಭಾಳ ಸೂಕ್ಷ್ಮವಾಗಿ ನಡೀತಿರುವಂಥ ಕೆಲಸಗಳು ಇದು. ಮತ್ತು ಅದಕ್ಕಾಗಿನ ಈ ಒಂದು ಗುಟ್ಕಾ ತಿನ್ನೋರು ಸಹಿತ ವಿಚಾರ ಹೇಳ್ಬೇಕು. ಇದನ್ನು ಈಗೇನು ಹೊರ ಇರ್ತದೆ, ಯೌವನ ಇರ್ತದೆ, ಜೊತೆಗೇನು ಇರ್ತದೆ, ದುಡ್ಡು ಇರ್ತದೆ, ಅದನ್ನು ನಾವು ಆರಾಮ ಮಾಡ್ಕೋಬೋದು, ಮತ್ತೇನು ಮಾಡ್ಬೋದು ಅಂತಾರೆ. ಬಟ್ ಸ್ವಲ್ಪ ಇಳಿ ವಯಸ್ಸಾಯ್ತಪ್ಪ ಅಂತಂದ್ರೆ ಗಂಟಲ ಕ್ಯಾನ್ಸರು ಮತ್ತೆ ಕ್ಯಾನ್ಸರ್ ಆದಾಗ ನಾ ಯಾಕೆ ತಿಂದಿನಪ್ಪ ಅನ್ನುವಂಥದ್ದು ಕೊನೆಯ ದಿನಗಳನ್ನು ಭಾಳ ನೋವಿನಿಂದ ಕಳೆಯುವಂಥ ಪ್ರಸಂಗ ಬರ್ತದೆ. ಇದು ಪ್ರತಿಯೊಬ್ಬರು ತಿಳ್ಕೊಬೇಕಾದಂಥ ವಿಷಯ. ಇದು ಗುಟ್ಕಾದ ಮೇಲೆ ಹಾಕಿರ್ತಾರೆ ಪಾಪ ಡೇಂಜರ್ಸ್ ಟು ದ ಹೆಲ್ತ್ ಅಂತೇಳಿ, ಸಿಗರೆಟ್ ಮೇಲೂ ಹಾಕಿರ್ತಾರೆ ಡೇಂಜರ್ಸ್ ಟು ದ ಹೆಲ್ತ್ ಅಂತೇಳಿ. ಅದು ನೋಡಿ ನೀವು ಸಿಗರೆಟ್ ತಿಂತಾ ಇರ್ತೀರಿ, ಅದು ನೋಡಿದ್ರೆ ನೀವು ಗುಟ್ಕಾ ತಿಂತಾ ಇರ್ತೀರಿ. ಅದಕ್ಕಾಗಿ ಇವತ್ತು ಸರ್ಕಾರ ಒಂದು ದಿಟ್ಟು ನಿರ್ಧಾರ ತೆಗೆದುಕೊಂಡದು, ಗುಟ್ಕಾಕ್ಕೆ ನಿಷೇಧ ಇರಿದಂಗೆ ಇನ್ನು ಸಾರಾಯಿ ಒಂದು ಹೇರಿಬಿಟ್ರೆ ನಮ್ಮ ಪ್ಯಾಂಕ್ರಿಯಾಸ್ ಮತ್ತು ಲಿವರ್ ಚೆನ್ನಾಗಿ ಉಳಿತಾವೆ. ಅವೆರಡು ಚೆನ್ನಾಗಿದ್ರೆ ನಾವು ಬದುಕ್ತೀವಿ ಹೆಚ್ಚು ಕಾಲ. ಡೈಜೆಷನ್ ಚೆನ್ನಾಗಿರ್ತದೆ, ಸಾಯ ಮುಂದೆ ನೆಮ್ಮದಿಯಿಂದ ಸಾಯ್ತೀವಿ ಅಂತ ನಮ್ಮಲ್ಲಿ ಅದಕ್ಕೆ ಹೇಳ್ತಾರಲ್ಲ. ಏನಪ್ಪ ಅಂತಂದ್ರೆ ಈ ಶರಣರ ಒಂದು ಏನಪ್ಪ ಅಂದ್ರೆ ಗುಣವನ್ನು ಮರಣದಲ್ಲಿ ನೋಡುವಂಥ ಅವ್ರ ಆರೋಗ್ಯ ಆಗಿರ್ಬೋದು, ಮತ್ತೇನಿರ್ಬೋದು. ಯಾಕಂದರೆ ಯಾರು ಆರಾಮವಾಗಿ ಕೂತವ್ರು ಎದ್ದು ಹೋದಂಗೆ ಇತ್ತಪ್ಪ ಅಂತಂದ್ರೆ ಯಾರಿಗೂ ಬೇಜಾರಿಲ್ಲ. ಅದಕ್ಕೆ ಹೇಳುವಂಥದ್ದು ನಮ್ಮ ಯೋಗ್ಯ ಚಟಗಳಂದ್ರೆ ಊಟ, ನಿದ್ದೆ, ಒಳ್ಳೊಳ್ಳೆ ವಿಚಾರಗಳನ್ನ ಚಿಂತನೆ ಮಾಡುವಂಥದ್ದು ಇವತ್ತು ಬಹಳ ಅನಿವಾರ್ಯ. ಅದನ್ನು ಮಾಡಿದ್ರೆ ನಾವು ಮುಪ್ಪಾವಸ್ಥೆಯಲ್ಲಿ ನೋಡ್ರಿ ಭಾಳ